ಮುತ್ತು ಮುತ್ತು ನೀರ ಹನಿಯ ತಾಂತನನ ಉಲ್ಲಾಸದ ಮೇಲಿನ ದೀಂತನ ತಡಿ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಗುಡಿಸ್ಲು ಹಾಕಿದ್ರಲ್ಲ, ಆ ಗುಡಿಸ್ಲೆಲ್ಲ ತೆಗೆದುಬಿಟ್ಟಿದ್ದಾರೆ. ಇದು ಗೌರ್ಮೆಂಟ್ ಜಾಗ ಅಲ್ಲ, ಪ್ರೈವೇಟ್ ಅವ್ರದ್ದು. ಇಲ್ಲಿ ಸ್ಕೂಲು ಅಥವಾ ಕಾಲೇಜು ಇಲ್ಲ ಅಪಾರ್ಟ್ಮೆಂಟು ಬರುತ್ತೆ. ಇಲ್ಲಿ ಮಳೆ ಜೋಳಗೆ ಬರ್ತಾಯಿತ್ತು ನೋಡಿ ಸ್ನೇಹಿತರೆ. ಮುಂಗಾರು ಮಳೆ ಬರಲಾ ಬೇಡವಾ ಅಂತ ಈಗ ಜುಲೈ 22 ಇವತ್ತು ನೋಡಿ ಸ್ವಲ್ಪ ಆಗ್ತಾಯಿದೆ. ಇವಾಗ 5 ನಿಮಿಷ ಬಂದು ಹೋಗ್ತಾಯಿತ್ತು. ಇವಾಗ ನೋಡಿ ಸ್ನೇಹಿತರೆ, ಮಳೆ ಬರ್ತೈತೆ. ಮುಂಗಾರು ಮಳೆಯಲ್ಲಿ ಮಳೆ ಆಗಲಿಲ್ಲ ಅಂದರೆ ಬೆಂಗಳೂರಿನಲ್ಲಿ ಬೇಸಿಗೆ ಥರ ಬಿಸಿಲು ಬೇಸಿಗೆ ಥರ ಬಂದು ನಾವಂತೂ ಹೈರಾಣ ಆಗೋಗಿದ್ವಿ. ಈ ಮುಂಗಾರು ಮಳೆಯಲ್ಲೂ ತುಂಬ ಸೆಕೆ ಅಂದರೆ ಸೆಕೆ, ಫ್ಯಾನ್ ಹಾಕ್ಕೊಂಡ್ರೂ ಸಮಾಧಾನ ಇಲ್ಲ, ಆ ಥರ ಆಗ್ತಾಯಿತ್ತು. ಏನೋ ಒಂದಿಷ್ಟೀಗ ಮಳೆ ಹುಯ್ತೈತೆ. ಹಿಂಗೆ ಒಂದಿಷ್ಟು ಕಂಟಿನ್ಯೂ ಆದರೆ ನಮ್ಮ ರೈತರು ಭೂಮಿಗೂ ಮಳೆ ಚೆನ್ನಾಗಾಗಿ ನಮ್ಮ ಕಾವೇರಿ ನದಿನೂ ತುಂಬಿ ಹರಿಲಪ್ಪ ದೇವರೇ ಭಗವಂತ. ರಾಜ್ಯಕ್ಕೆ, ದೇಶಕ್ಕೆ, ರಾಷ್ಟ್ರಕ್ಕೆ, ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಯಾವಾಗಲೂ ಪೂಜೆ ಮಾಡ್ತಾ ದೇವಸ್ಥಾನಕ್ಕೂ ಹೋದಾಗ ದೇವ್ರ ಹತ್ರನೂ ಬೇಡ್ಕೊತಾ ಇರ್ತೀವಿ. ನೋಡಿ ಅಲ್ಲಿ ನಾಯಿ ಕೂಡ ಸ್ನಾನ ಮಾಡ್ಕೊತಾ ಐತೆ, ಒದರುತ್ತಾಯಿತು ಇಷ್ಟೋ ತನಕ ಮೈ. ಅದು ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಸ್ನೇಹಿತರೆ. ಮಳೆ ಬಂದರೆ ಹೋಗಿ ನೆನೆಯೋಣ ಮಳೆಯಲ್ಲಿ ಅನಿಸುತ್ತೇನೋ. ಚಿಕ್ಕದ್ರಲ್ಲೆಲ್ಲ ತುಂಬ ಸ್ಕೂಲಿಂದ ಬರುವಾಗ ಅಥವಾ ಹೊಲ್ದ ಹತ್ರ ಹೋದಾಗ ಇಲ್ಲ ಮನೆಯೊಳಗಿದ್ರೂ ಈಚೆ ಕಡೆಗೆ ಬಂದು ನೀರಲ್ಲಿ ಕುಣಿತಿದ್ವಿ. ಈ ಥರ ನೀರು ಹರಿತಿದ್ರೆ ಕುಣಿತಿದ್ವಿ ಮಳೆಲೆಲ್ಲ. ಇವಾಗ ತಲೆನೋವು ಬರುತ್ತೇನೋ, ಶೀತ ಆಗುತ್ತೇನೋ, ನೆಗಡಿ ಆಗುತ್ತೇನೋ ಅಂದ್ಕೊಂಡು ಇವಾಗ ಮಳೆಗೆ ತಲೆನೇ ತೋರಿಸಲ್ಲ ಬಿಡಿ. ಸ್ವಲ್ಪ ತಲೆನೋವು ಬಂದ್ರೂ ಮಳೆಗೆ ನೆಂದಿದ್ದಕ್ಕೆ ಹಿಂಗಾಯಿತು ಅನ್ನೋ ಥರ ಆಗ್ಬಿಟ್ಟೈತೆ. ಇವಾಗ ಏನು ತಡಿಯೋಕ್ಕಾಗಲ್ಲ ಬಿಡಿ, ನಮ್ಮ ಕಾಲದವ್ರು ಹಿಂಗೆ ಏನು ತಡಿಯೋಕ್ಕಾಗಲ್ಲ. ಇವಾಗ ಯಾವುದೇ ಕಾಯಿಲೆ ಕಸಲೆ ಬಂದ್ರೂ ಹೋಗ್ತಾ ಇರೋದೇ ಪ್ರಪಂಚನೇ ಬಿಟ್ಬಿಟ್ಟು ಹಾಗಾಗಿದೆ. ಸದ್ಯ ಬದುಕಿದೆಯಾ ಬಡ ಜೀವವೇ ಅನ್ನೋ ಥರ ಒಂದಿಷ್ಟು ಮಳೆ ಆಗ್ತೈತೆ ಇವತ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ. ಇಲ್ಲಿ ಎಷ್ಟೊಂದು ಸಲ ವೀಡಿಯೋ ಮಾಡಿದ್ದೀನಿ, ಬೇಸಿಗೆ ಇದ್ದಾಗಲೂ ವೀಡಿಯೋ ಮಾಡಿದ್ದೀನಿ. ಇಲ್ಲೆಲ್ಲ ಗುಡಿಸ್ಲಿತ್ತು, ಆವಾಗಲೂ ಕೂಡ ವೀಡಿಯೋ ಮಾಡಿದ್ದೀನಿ. ಇಲ್ಲೆಲ್ಲ ನೀರು ನಿಂತಿತ್ತು, ಆಗಲೂ ಕೂಡ ವೀಡಿಯೋ ಮಾಡಿದ್ದೀನಿ. ಆದರೆ ಇವತ್ತೇನಪ್ಪ ಅಂದರೆ ಒಂದಿಷ್ಟು ಬರ್ತೀನಿ ನಾನು ಜಾಸ್ತಿ ಇವತ್ತು ಹುಯ್ತೀನಿ ಅನ್ನೋ ಥರ ಹುಯ್ತೈತೆ ಮಳೆ. ಆ ಮಳೆ ಹನಿ ನೋಡಿದ್ರೇ ಗೊತ್ತಾಗುತ್ತೆ, ಹುಯ್ಯುತ್ತೆ ಅರ್ಧ ರಾತ್ರಿ ಬೆಳಗಿನ ಜಾವದವರೆಗೂ ಅನ್ನೋ ಥರ ಹುಯ್ತೈತೆ ಮಳೆ. ಅದೇ ಖುಷಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದು ಸ್ನೇಹಿತರೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ಧನ್ಯವಾದಗಳು ನೋಡಿದ್ದಕ್ಕಾಗಿ.